ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ್ ಎಲ್ಚಿಗೆರೆ. ಇವತ್ತು ಮತ್ತೊಂದು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತನಾಡುತ್ತಾ, ಗಣೇಶನನ್ನು ಕೂರಿಸ್ತೇವೆ ಅಥವಾ ಇಡ್ತೀವಿ, ಇದರ ಆಗಮನದ ಹಿಂದೆ, ಗಣೇಶನ ಕೂರಿಸುವುದರ ಹಿಂದೆ ಏನಾದರೂ ಕತೆ ಇದೆಯಾ, ಗಣೇಶನ ಕೂರಿಸಿ ನೀರಿಗೆ ಬಿಡುವುದರ ಹಿಂದೆ ಏನಾದರೂ ಕತೆ ಇದೆಯಾ ತಿಳ್ಕೊಳ್ತಾ ಹೋಗೋಣ. ಪ್ರಾಚೀನ ಕಾಲದಲ್ಲಿ ವ್ಯಾಸ ಮಹರ್ಷಿಗಳು ಮಹಾಭಾರತ ಎಂಬ ಮಹಾಗ್ರಂಥವನ್ನು ರಚಿಸಲು ನಿರ್ಧರಿಸಿದ್ದರು. ಅದನ್ನು ಬರೆಯಲು ತನ್ನ ಬುದ್ಧಿಯ ವೇಗ ಹಾಗೂ ಶಕ್ತಿಯುಳ್ಳ ಗಣೇಶನೇ ಯೋಗ್ಯನೆಂದು ತಿಳಿದು ವ್ಯಾಸರು ಅವನನ್ನು ಕೈಲಾಸದಿಂದ ಭೂಲೋಕಕ್ಕೆ ಆಹ್ವಾನಿಸಿದರು. ಚೌತಿ ದಿನ ಗಣೇಶನು ಭೂಲೋಕಕ್ಕೆ ಆಗಮಿಸಿದಾಗ ವ್ಯಾಸರು ಆತನಿಗಾಗಿ ಒಂದು ದಿವ್ಯ ಮಂಟಪವನ್ನು ನಿರ್ಮಿಸಿದರು. ಬಾಳೆಕಂಬ, ಮಾವಿನ ತೋರಣಗಳಿಂದ ಅಲಂಕರಿಸಿ ಪೀಠದ ಮೇಲೆ ರಂಗೋಲಿ ಬರೆದು ಮಂಗಳ ದ್ರವ್ಯವಾದ ಅರಿಶಿನ ಕುಂಕುಮವನ್ನು ಇಟ್ಟು ಗಣಪತಿಗೆ ಇಷ್ಟವಾದ ಮೋದಕ, ಕಡುಬು, ಪಾಯಸ ಮುಂತಾದ ನೈವೇದ್ಯಗಳನ್ನು ಸಮರ್ಪಿಸಿದರು. ಆರತಿ, ಹೂವಿನ ಅಲಂಕಾರ, ಅಭಿಷೇಕ ಇವುಗಳ ನಂತರ ವ್ಯಾಸರು ಗಣೇಶನನ್ನು ಮಹಾಭಾರತ ಬರೆಯಲು ವಿನಂತಿಸಿದರು. ಆಗ ಗಣೇಶನು ಒಂದು ಷರತ್ತು ಮುಂದಿಟ್ಟನು. ನಾನು ಬರೆಯಲು ಪ್ರಾರಂಭಿಸಿದ ಮೇಲೆ ನಿಲ್ಲಿಸದೆ ಬರೆಯುತ್ತೇನೆ. ನಿಮ್ಮ ವಾಕ್ಯಗಳಲ್ಲಿ ಯಾವುದೇ ತಡೆಯಾಗಬಾರದು ಎಂದು ಹೇಳಿ ಬರೆಯಲು ಶುರು ಮಾಡಿದ ಗಣೇಶರು ಒಂದು ಅಕ್ಷರವೂ ತಪ್ಪಿಲ್ಲದೆ ಅವರು ಹೇಳುವ ವೇಗವನ್ನು ತನ್ನ ಬರವಣಿಗೆಯಲ್ಲಿ ದುಂಡಾಗಿ ಬರೆಯುತ್ತಾ ಸಾಗಿರುತ್ತಾನೆ. ಮಹಾಭಾರತ ಪಾತ್ರಗಳು ಕಣ್ಣು ಮುಂದೆ ಬಂದಂತೆ ಅವರು ಹೇಳುತ್ತಿರುವ ಹಾಗೆ ಬಾಲಗಣೇಶನ ಮುಖದಲ್ಲಿ ಭಾವಗಳು ಬದಲಾಗುತ್ತಿರುವುದನ್ನು ವ್ಯಾಸರು ಗಮನಿಸಿರುತ್ತಾರೆ. ಈ ರೀತಿಯಾಗಿ ಬಾಲಗಣೇಶನು ಬರೆಯುವುದರಲ್ಲಿ ಮಗ್ನನಾಗಿರುತ್ತಾನೆ. ಕೊನೆಗೆ ತನ್ನ ಒಂದು ದಂತವನ್ನೇ ಕಿತ್ತು ಬರೆಯತೊಡಗುತ್ತಾರೆ. ಆ ದಿನದಿಂದಲೇ ಮಹಾಗಣಪನಿಗೆ ಏಕದಂತ ಎಂಬ ಹೆಸರು ಬರುತ್ತದೆ. ಇಲ್ಲಿಗಾಗಲೇ ಚೌತಿ ಮುಗಿದು 10 ದಿನಗಳು ಕಳೆದಿದ್ದವು. ಚೌತಿಯಿಂದ 11ನೇ ದಿನ ಅಂದರೆ ಚತುರ್ದಶಿ, ಅನಂತ ಚತುರ್ದಶಿಗೆ ಮಹಾಭಾರತವಾಗಿ ಸಂಪೂರ್ಣವಾಗಿ ಬರೆದಿರುವುದು ಸಮಾಪ್ತಿಯಾಗಿರುತ್ತದೆ. ಬರೆದು ಗಣೇಶನ ಮೈ ಬಿಸಿ ಏರಿತ್ತು. ಆಗ ವ್ಯಾಸರು ತಕ್ಷಣ ಗಣೇಶನ ದೇಹಕ್ಕೆ ಶ್ರೀಗಂಧ ಲೇಪವನ್ನು ಹಚ್ಚಿ ಅಲ್ಲೇ ಪಕ್ಕದಲ್ಲಿ ಗುಪ್ತಗಾಮಿಯಾಗಿ ಹರಿಯುತ್ತಿದ್ದ ಸರಸ್ವತಿ ನದಿಯಲ್ಲಿ ಕೈ ಹಿಡಿದು ಕರೆದೊಯ್ದು 2 ಬಾರಿ ಮುಳುಗಿಸಿ 3ನೇ ಬಾರಿ ಮುಳುಗಿಸಿದಾಗ ಸರಸ್ವತಿ ನದಿಯ ಮೂಲಕ ಕೈಲಾಸಕ್ಕೆ ಕಳಿಸಲಾಯಿತು. ಗಣೇಶನು ಭಕ್ತರ ಸಂಕಲ್ಪಗಳನ್ನು ಪೂರ್ಣಗೊಳಿಸಿ ತನ್ನ ತಾಯಿಯಾದ ಪಾರ್ವತಿ ಮತ್ತು ತಂದೆಯಾದ ಶಿವನನ್ನು ಭೇಟಿಯಾಗಿ ಸಂತೋಷದಿಂದ ಕೈಲಾಸಕ್ಕೆ ಮರಳಿತು. ಗಣೇಶನು ಭಕ್ತರ ಸಂಕಲ್ಪಗಳನ್ನು ಪೂರ್ಣಗೊಳಿಸಿ ತನ್ನ ತಾಯಿಯಾದ ಪಾರ್ವತಿ ಮತ್ತು ತಂದೆಯಾದ ಶಿವನನ್ನು ಭೇಟಿಯಾಗಿ ಸಂತೋಷದಿಂದ ಕೈಲಾಸಕ್ಕೆ ಮರಳಿದ್ದನು. ಈ ರೀತಿ ಗಣೇಶನು ಬಂದು ಆ ಸತ್ಕಾರ್ಯವನ್ನು ಮುಗಿಸುತ್ತಿದ್ದರಿಂದ ವ್ಯಾಸ ಮಹರ್ಷಿಗಳಿಗೆ ತುಂಬ ಸಂತೋಷವಾಗುತ್ತದೆ. ಸಾಕ್ಷಾತ್ ಆ ಗೌರಿಪುತ್ರನಿಂದಲೇ ಯಾವುದೇ ವಿಘ್ನವಿಲ್ಲದೆ ತಮ್ಮ ಸುದೀರ್ಘವಾದ ಮಹಾಭಾರತ ಗ್ರಂಥವನ್ನು ಬರೆಸುತ್ತಾರೆ. ಈ ಮೂಲಕ ಗಣಪತಿಯು ಭೂಮಿಗೆ ಬಂದು ನೀರಿಗೆ ವಿಸರ್ಜನೆ ಮಾಡುವ ಕಥೆಯು ಮುಗಿಯುತ್ತದೆ. ಹೀಗೆ ಮಹಾಗಣಪನು ವಿಘ್ನ ವಿನಾಶಕನನ್ನು ಪ್ರಥಮ ಪೂಜೆಗೆ ಅರ್ಹನು ಭೂಮಿಗೆ ಕರೆತಂದು ನಿಮ್ಮ ಮಹಾಸಂಕಲ್ಪಗಳನ್ನು ಕೈಗೊಂಡು ವಿಧಿವಿಧಾನದ ಮೂಲಕ ಕೈಲಾಸಕ್ಕೆ ಕಳಿಸಿಕೊಡುವುದು ನಮ್ಮ ಧರ್ಮದ ಗಂಭೀರ ಆಚರಣೆಯಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಈ ಆಚರಣೆಗಳನ್ನು ತಿಳಿಯದೆ ತಾತ್ಪರ್ಯವಿಲ್ಲದೆ ತೋರಿಕೆಗಾಗಿ ಬದಲಾಗುತ್ತಿದೆ. ಪೂಜೆಯು ಪ್ರತಿಷ್ಠೆಗಾಗಿ, ಸ್ವಾರ್ಥಕ್ಕಾಗಿ ಆಗುತ್ತಿದೆ. ವಿಸರ್ಜನೆಯನ್ನು ಸರಿಯಾಗಿ ಆಗದೆ ಎಲ್ಲೆಂದರಲ್ಲಿ ಎಸೆದು ಬರುವ ದೃಶ್ಯಗಳು ನೋವನ್ನುಂಟು ಮಾಡುತ್ತವೆ. ಕೈಕಾಲುಗಳು ಮುರಿದ ರೀತಿಯಲ್ಲಿ ಶಿರಶ್ಛೇದನವಾದಂತೆ ಬಿದ್ದಿರುವ ಗಣೇಶನ ಮೂರ್ತಿಗಳು ನಮ್ಮ ಅಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ಅಂತಹ ಸ್ಥಿತಿಗೆ ತಲುಪುವಂತಾಗಿದೆ. ನಾವು ಗಣೇಶನನ್ನು ಕೂರಿಸುವ ಮೊದಲು ಅದರ ತಾತ್ಪರ್ಯ, ಅದರ ಮಹತ್ವ ಮತ್ತು ಅವರ ತಪಸ್ಸಿನ ಪವಿತ್ರತೆಯನ್ನು ತಿಳಿದುಕೊಳ್ಳಬೇಕು. ಈ ಕತೆ ಮಹತ್ ಕಾರ್ಯಕ್ಕಾಗಿ ಬಂದು ತನ್ನ ಕುಟುಂಬವನ್ನು ಸೇರುವ ಮಹಾಕಥೆಯಾಗಿದೆ. ಹರಿಯದೋ ತಿಳಿಯದೋ ಹೇಗೋ ಮಾಡಿ ವಿಸರ್ಜನೆ ಮಾಡುವುದರಿಂದ ಆ ಪಾಪವು ಕೂರಿಸಿದವರಿಗೆ ಅಂಟಿಕೊಳ್ಳುತ್ತದೆ. ಹೀಗಾಗಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲದಿದ್ದರೆ ಗಣೇಶನನ್ನು ಕೂರಿಸುವ ಪ್ರಯತ್ನಕ್ಕೆ ಹೋಗಬೇಡಿ. ಇದನ್ನು ನಾವು ನಮ್ಮ ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ, ಸಹೋದರರಿಗೆ, ಅಕ್ಕಪಕ್ಕದವರಿಗೆ ತಿಳಿಸಬೇಕಾಗಿದೆ. ಇಲ್ಲದಿದ್ದರೆ ಮತ್ತಷ್ಟು ಅನಾಹುತಗಳಾಗುತ್ತದೆ. ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿವೆ. ಮುಂದಿನ ದಿನಗಳಲ್ಲಿ ಒಂದೊಂದು ವಿಷಯದ ಬಗ್ಗೆ ಮಾತನಾಡುತ್ತಾ ಅದರ ಇಂದಿನ ತಾತ್ಪರ್ಯವನ್ನು ತಿಳಿಸಿ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಥವಾ ಸ್ಕ್ರೀನ್ ಮೇಲೆ ತೋರಿಸುವ ಜಿಮೇಲ್ಗೆ ನಿಮ್ಮ ಕಮೆಂಟನ್ನು ಕಳಿಸಿಕೊಡಿ. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್ ನಮ್ಮ ಪ್ರಯತ್ನಕ್ಕೆ ಶಕ್ತಿಯನ್ನು ತುಂಬುತ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್, ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರುವ ನನ್ನ ನಂಬರ್ಗೆ ಕಾಲ್ ಮಾಡಿ. ನನ್ನ ಪಾರ್ವತಿ ತನಯ ಏಕದಂತ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಸರ್ವೋಜನ ಸುಖಿನೋ ಭವಂತು. ಧನ್ಯವಾದಗಳು.